ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ರೋಡ್ ಟ್ರಿಪ್ನ ಡೇ 2. ಸೊ ನಿನ್ನೆ ಝೂಗೆ ಹೋಗೋಕ್ಕಾಗಿಲ್ಲ ಬಿಕಾಸ್ ಮಂಗಳವಾರ ಅಂತ ಕ್ಲೋಸ್ ಇತ್ತು. ಇವತ್ತು ಬುಧವಾರ, ಇಲ್ಲೇ ಸ್ಟೇ ಮಾಡಿ ಇವತ್ತು ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಝೂಗೆ ಬಂದಿದ್ದೀವಿ. ಫುಲ್ ಎಕ್ಸೈಟೆಡ್ ಆಗಿದ್ದೀವಿ. ಅದರಲ್ಲೂ ಮಕ್ಕಳಂತೂ ತುಂಬ ಖುಷಿಯಾಗಿದ್ದಾರೆ. ನೋಡೋಣ ಒಳಗಡೆ ಹೇಗಿರುತ್ತೆ ಅಂತ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾವು ಫಸ್ಟ್ ನಿಂತಿದ್ವಲ್ಲ ಆ ಗೇಟಿಂದನೇ ಬಿಡೋದು, ಬಟ್ ಇದು ಎಂಟ್ರೆನ್ಸಲ್ಲಿ ಇರೋದು. ಸೊ ಈ ಗೇಟ್ನ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ವಿಡಿಯೋ ಮಾಡ್ಕೊಂಡಿದ್ದು ಅಷ್ಟೇ. ಇದೇ ಎಂಟ್ರೆನ್ಸು. ಸೊ ಇಲ್ಲಿ ಚೆಕ್ ಮಾಡಿ ಟಿಕೆಟ್ ಎಲ್ಲ ಒಳಗಡೆನೆ ಕೊಡ್ತಾರಂತೆ. ಆ್ಯಂಡ್ ಈ ಕಡೆ ಜೆಂಟ್ಸಿಗೆ, ಈ ಕಡೆ ಲೇಡೀಸ್ಗೆ ಅಂತ ಸಪ್ರೇಟ್ ಆಗಿದೆ. ಒಳಗೆ ಹೋಗೋಣ ಹೇಗಿದೆ ಅಂತ ನಾನಂತೂ ಫುಲ್ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ಚೆಕ್ ಮಾಡೋದು ಮಾಡು. ಚೆಕ್ ಮಾಡಿಸಿದ್ದೀವಿ. ಮಕ್ಸಿರು ಬಾಯಿಲಿ. ಸೊ ಇವಾಗ ಟಿಕೆಟ್ ತೊಗೊಳಕ್ಕೆ ಒಳಗಡೆ ಬಿಟ್ಟರು. ಒಳಗೆ ಹೋಗ್ತಾ ಇದ್ದೀವಿ. ಎಲ್ಲ ಚೆಕ್ ಮಾಡ್ತಾರೆ. ತಿಂಡಿ ಆಗಿರಲಿ, ಎಲ್ಲದಕ್ಕೆ ವಯಸ್ಸಾಗಿರೋರೆಲ್ಲ ತೊಗೊಂಡು ಬರ್ತಾರಲ್ಲ, ಅದನ್ನೆಲ್ಲ ಏನೂ ತೊಗೊಂಡು ಬರೋಂಗಿಲ್ಲ. ಸೊ ಎಲ್ಲ ಅಲ್ಲಿ ಲಗೇಜ್ ಕೌಂಟರ್ ಇರುತ್ತೆ ಸಪ್ರೇಟಾಗಿ, ಅಲ್ಲಿ ಇಟ್ಬಿಟ್ಟು ಒಳಗೆ ಹೋಗಬೇಕು. ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಒಳಗಡೆ ಬಂದಮೇಲೆ ಇಲ್ಲಿ ಟಿಕೆಟ್ ತೊಗೋಬೇಕು. ಕಾಂಬೋನೂ ಇರುತ್ತೆ, ಸಪ್ರೇಟಾಗಿರುತ್ತೆ. ಸೊ ಹಾಗಾಗಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೋಡಿ ತೊಗೋಬೇಕು. ಇದ್ರದ್ದು ಲೇಕು ಇದೆಯಲ್ಲ, ಕಾಂಬೋ ಕೊಟ್ಬಿಡಿ. ಹಾಂ ತಗೊಳ್ಳಿ. ಥ್ಯಾಂಕ್ ಯು. ಬನ್ರಿ ಹೋಗೋಣ. ಟಿಕೆಟ್ ತೊಗೊಂಡ್ವಿ. ಸೊ ಒಳಗೆ ಹೋಗೋಣ ಬನ್ನಿ. ಟಿಕೆಟ್ ತೊಗೊಂಡು ಒಳಗೆ ಹೋಗ್ಬೇಕಾದ್ರೆ ಮತ್ತೆ ನಮ್ಮ ಟಿಕೆಟ್ನ ಚೆಕ್ ಮಾಡ್ತಾರೆ. ಸೊ ಅಲ್ಲಿಂದ ಚೆಕ್ ಮಾಡಿಕೊಂಡು ಒಳಗೆ ಹೋಗಬೇಕು. ಇವಾಗ ಇಲ್ಲಿ ಒಂದು ಫುಲ್ ಮ್ಯಾಪ್ ಹಾಕಿದ್ದಾರೆ ಎಂಟ್ರೆನ್ಸಲ್ಲಿ, ಏನೇನು ಪ್ರಾಣಿಗಳು ಎಲ್ಲೆಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ್ಯಂಡ್ ನಾವು ಪ್ರಾಣಿಗಳಿಗೆ ಏನೇನು ಮಾಡಬಾರ್ದು ಅಂತಲೂ ಹಾಕಿದ್ದಾರೆ. ಫೀಡ್ ಮಾಡಬಾರ್ದು, ಮತ್ತು ಟೀಸ್ ಮಾಡಬಾರ್ದು, ಆ್ಯಂಡ್ ಸೈಲೆನ್ಸ್ ಆಗಿರಬೇಕು ಅಂತ. ಸೊ ಇವಾಗ ಹೋಗಿ ನೋಡೋಣ. ಎಷ್ಟೊಂದು ಪ್ರಾಣಿಗಳಿದೆ. ಫಸ್ಟ್ ಟೈಮ್ ಕೆಲವೊಂದು ಪ್ರಾಣಿಗಳನ್ನ ನೋಡೋದು ಕಣ್ಣಾರೆ. ಟೈಗರು, ಲಯನ್ ನೋಡಬೇಕು. ಸೊ ಬನ್ನಿ ಹೋಗಿ ನೋಡೋಣ. ಸ್ಟಾರ್ಟಿಂಗಲ್ಲಿ ಕೆಲವೊಂದು ಬರ್ಡ್ಸ್ ಎಲ್ಲ ಇದೆ. ಆ್ಯಂಡ್ ಇಲ್ಲಿ ನವಿಲಿದೆ. ಸೊ ಬನ್ನಿ ತೋರಿಸ್ತೀನಿ. ಅಲ್ಲೋಡಿ, 2 ನವಿಲಿದೆ ಸದ್ಯಕ್ಕೆ ಇವಾಗ. ಆ್ಯಂಡ್ ಆ ಕಡೆ ಕೆಲವೊಂದು ಪಕ್ಷಿಗಳೆಲ್ಲ ಇದೆ ಅಷ್ಟೇ. ಸೊ ಪಕ್ಷಿಗಳೆಲ್ಲ ನೋಡಿದ್ದಾಯಿತು. ನೆಕ್ಸ್ಟು ಪ್ರಾಣಿಗಳು ನೋಡೋಕೆ ಹೋಗೋಣ. ಅಲ್ಲಿದೆ ನೋಡಿ, ಇಲ್ಲಿ ಸಕ್ಕದಾಗಿದೆ. ಕೊಕ್ 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 ಅಂತಿದೆ. ಇದು ಇನ್ನೊಂಥರ ಪಕ್ಷಿಗಳು. ಫುಲ್ ಸೆಟಪ್ ಮಾಡಿಬಿಟ್ಟಿದ್ದಾರೆ. ಎಷ್ಟು ಇದೆ ನೋಡಿ. ಆ ಚಿಲಿಪಿಲಿ ಸೌಂಡ್ ಕೇಳೋಕ್ಕೆ ಏನೋ ಒಂಥರ ಖುಷಿ. ಸಕ್ಕದಾಗಿದೆ. ನೋಡ್ರಿ, ಇವಾಗ ಇಲ್ಲಿ ವೈಟ್ ಪಿಕಾಕ್ ಇದೆ. ನಾನು ಇದನ್ನೇ ನೋಡಬೇಕು ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ. ಅಲ್ಲಿ ನೋಡಿ ಎಷ್ಟು ನೀಟಾಗಿ ಹೋಗಿ ಅಲ್ಲಿ ಕುತ್ಕೊಂಡಿದೆ ಅಂತ. ಸಕ್ಕದಾಗಿ ಕಾಣಿಸ್ತಾ ಇದೆ ನನಗೆ. ಅಲ್ಲಿ ಅಲ್ಲಿ ಈ ಕಡೆ ತಿರುಗ್ತು. ಹಾಯ್. ಇದು ಸಾರಸ್ ಕ್ರೇನ್ ಅಂತೆ. ಎಷ್ಟು ಉದ್ದ ಇದೆ ನೋಡಿ, ನನ್ನಷ್ಟು ಉದ್ದ ಇದೆ ಅದು. ಎಷ್ಟು ಚೆನ್ನಾಗಿ ರೆಕ್ಕೆ ಎಲ್ಲ ಬಿಚ್ಚಿತ್ತು. ಈ ಪಕ್ಷಿನ ನೋಡ್ಬೇಕಾದ್ರೆ ನನಗಂತೂ ತುಂಬ ಖುಷಿ ಆಗ್ತಿತ್ತು. ಬಿಕಾಸ್ ಲಿಟ್ರಲಿ ಎಲ್ಲ ಕಡೆ ಅದು ಫ್ಲೈ ಮಾಡ್ಕೊಂಡು ಹಾರ್ಕೊಂಡು ಹೋಗ್ತಾ ಇತ್ತು. ಅಲ್ಲಿ ನೋಡೋರೆಲ್ಲ ತುಂಬ ಖುಷಿ ಬೀಳ್ತಾ ಇದ್ರು. ಬಂದೆಮ್ಮ. ಇಲ್ಲಿ ಇನ್ನೊಂದು ಬ್ಲೂ ಪಿಕಾಕ್. ಇಲ್ಲೊಂದು 3 ಇದೆ. ಬಟ್ ಅದೊಂದಕ್ಕೇನೆ ಫೆದರ್ಸ್ ಎಲ್ಲ ಇರೋದು. ಅದಿನ್ನೂ 2 ಚಿಕ್ಕದು. ಇಲ್ಲಿ ನೋಡಿ ಫೆದರ್ಸ್ ಎಲ್ಲ ಇದೆ. ಆ್ಯಂಡ್ ಇದು ಬಕ ಪಕ್ಷಿ ಅಂತೆ. ಸೊ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನಿಂತಿದೆ ಅಂತೇಳಿ. ಆ ಕಡೆ ಹೋಗಿ ತೋರಿಸ್ತೀನಿ ರೀ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ. ಹಾಯ್. ಇಲ್ಲಿ ಅಲ್ಲಿ ನೋಡಿ, ಅಲ್ಲೊಂದು ಕುತ್ಕೊಂಡಿದೆ. ಹಾಯ್. ಸೈಲೆಂಟ್ ಆಗೈತೆ ಪಾಪ. ಅಲ್ಲೋಡ್ರಿ, ಅಲ್ಲೋಡ್ರಿ ಎಷ್ಟೊಂದಿದೆ. ಇದೊಂಥರ ಸಕ್ಕದಾಗಿದೆ. ಗೋಲ್ಡ್ ಕಲರಲ್ಲಿ, ಗೋಲ್ಡ್ ಆ್ಯಂಡ್ ಪ್ಲೆಸೆಂಟ್ ಅಂತೆ. ಇಲ್ಲಿ ನೋಡಿ, ಇದು ಯಾವುದೋ ನನ್ನ ಹತ್ರನೇ ಓಡ್ ಬಂತು ನಾನು ಕ್ಯಾಮ್ರಾ ಹಾಕಿದ ತಕ್ಷಣ. ಹಾಯ್. ಇದು ನೋಡ್ರಿ ಎಷ್ಟು ದೊಡ್ಡ ಗಿಳಿ. ವಾವ್. ಇದನ್ನೆಲ್ಲ ನಾವು ಕೆಲವೊಂದ್ಸಲಿ ನೋಡಿರ್ತೀವಲ್ಲ, ಕೈ ಮೇಲೆಲ್ಲ ಫೋಟೋಸ್ ಎಲ್ಲ ಇಡ್ಸ್ಕೊಂಡಿರ್ತಾರಲ್ಲ, ಆ ಥರನೇ ಇದೆ ನೋಡಿ. ಒಂದು 4 ಏನೋ ಇದೆ. ಅಲ್ಲೊಂದು 3, ಇಲ್ಲೊಂದು. ಸಖತ್ತಾಗಿದೆ ಇದು. ನೆಕ್ಸ್ಟು ಇದು ಬೇರೆ ಕಲರು. ವಾವ್. ಅಲ್ಲಿ ನೋಡ್ರಿ, ಬಿಸಿಲು ಇರೋದಕ್ಕೆ ಸರಿಯಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ, ಬಟ್ ಸೂಪರಾಗಿದೆ ನೋಡೋಕ್ಕೆ. ಇನ್ನು ಈ ಕಡೆ ಎಲ್ಲ ಇದೆಲ್ಲ ಆಲ್ಮೋಸ್ಟು ಪಕ್ಷಿಗಳು, ಬಟ್ ಇದೆಲ್ಲ ಆಲ್ಮೋಸ್ಟ್ ಗಿಳಿ ವೆರೈಟಿಗಳು ಬರುತ್ತಲ್ಲ, ಆ ಥರ. ಅಲ್ಲೋಡಿ, ಯಪ್ಪ ಇದು ಸಖತ್ತಾಗಿದೆ. ಫುಲ್ಲು ರೆಡ್ಡು ಬ್ಲೂ ಆರೆಂಜ್ ಆ ಥರ ಮಿಕ್ಸು 2 ಏನೋ ಇದೆ ಇಲ್ಲಿ.
ಆ್ಯಂಡ್ ಇದೊಂದು ಗಿಳಿ ವೆರೈಟಿ, ಇಲ್ಲೊಂದು ಇದು ತುಂಬ ಇದೆ. ಇವಾಗ ನೆಕ್ಸ್ಟ್ ಪ್ರಾಣಿಗಳು ಸ್ಟಾರ್ಟು. ಇದೇ ಫಸ್ಟು ಕಪ್ಪುಚೀನ್ ಅಂತೆ, ಕಪ್ಪುಚೀನ್ ಅಲ್ಲಿ ಕುತ್ಕೊಂಡಿದೆ ಅದು. ಅಲ್ಲೊಂದು ಆಟ ಆಡ್ತಾ ಇದೆ, ಕಂಬಿ ಇಟ್ಕೊಂಡು ಸರ್ಕಸ್ ಮಾಡ್ತಾ ಇದೆ ಅದು ಅಲ್ಲಿ 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 ಆ್ಯಂಡ್ ಇಲ್ಲಿ ನೋಡಿ ಚೈಲ್ಡ್ ಕೇರ್ ರೂಮ್ ಕೂಡ ಫೆಸಿಲಿಟೀಸ್ ಇದೆ. ಸೊ ನೀವು ಆರಾಮಾಗೆ ಆಮೇಲೆ ಟಾಯ್ಲೆಟ್ಸ್ ಪ್ರತಿಯೊಂದೂ ಇರುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಕುಡಿಯೋಕ್ಕೆ ನೀರು ಕೂಡ ಇಟ್ಟಿದ್ದಾರೆ. ಸುತ್ತಾಡಿಕೊಂಡು ಆರಾಮಾಗೆ ರೆಸ್ಟ್ ಕೂಡ ಮಾಡ್ಬೋದು ನೀವು. ಆ್ಯಂಡ್ ಮಕ್ಕಳನ್ನ ಕರ್ಕೊಂಡ್ರೆ ತುಂಬ ಹೆಲ್ಪ್ ಕೂಡ ಆಗುತ್ತೆ ನಿಮಗೆ. ಸೊ ನೆಕ್ಸ್ಟು ಇವಾಗ ನಾವು ಪ್ರಾಣಿಗಳನ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದರಲ್ಲಂತೂ ಇದು ನಾನ್ ವೆಜ್ ಪ್ರಾಣೀಸ್ ಏನೇನಿರುತ್ತೆ ಅಂತ ಗೊತ್ತಿಲ್ಲ, ಹೋಗಿ ನೋಡೋಣ. ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ನಾನಂತೂ. ಆ್ಯಂಡ್ ಫಸ್ಟ್ ಟೈಮ್ ನಾನು ಹುಲಿ ಸಿಂಹ ಆ ಥರದ್ದೆಲ್ಲ ನೋಡೋದು ಡೈರೆಕ್ಟಾಗಿ, ಹಾಗಾಗಿ. ಆ್ಯಂಡ್ ಇಲ್ಲಿ ಟೈಗರ್ ಇದೆಯಂತೆ, ನೋಡೋಣ ಬನ್ನಿ. ಟೈಗರ್ ಒಂದು 3-4 ಇದ್ದಾವೆ. ಒಂದು ಓಡಾಡ್ಕೊಂಡಿದೆ, ಒಂದು ಮಲ್ಕೊಂಬಿಟ್ಟೈತಲ್ಲಿ. ಹೆಂಗೆ ಓಡಾಡ್ತಾ ಇದೆ ನೋಡಿ ಆರಾಮಾಗಿ. ಹಾಯ್ ಬಾ 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 ಇಲ್ವಾ ಇಲ್ವಾ. ಇವಾಗ ನಾವು ಬೆಂಗಾಲ್ ಟೈಗರ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಎಲ್ಲ ಬೆಂಗಾಲ್ ಟೈಗರ್. ಅಲ್ಲೊಂದಿದೆ ಬಟ್ ದೂರ ಇದೆ, ಮಲ್ಕೊಂಬಿಟ್ಟಿದೆ. ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ ನಿಮಗೆ. ಇಲ್ಲಿ ಕಾಣಿಸ್ತಾ ಟೈಗರ್ ನೋಡಿ ಹೆಂಗ್ ಮಲ್ಕೊಂಡಿದೆ ನೋಡ್ರಿ. ನಮ್ಮ ಬುಜ್ಜಿ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾನೆ ಮಮ್ಮಿ ಡಾಡಾ ಅನ್ಕೊಂಡು. ಅದಕ್ಕೆ ನಾವೆಲ್ಲ ಇಲ್ಲಿ ಮಚ್ಚಿಕೊಂಡ್ಬಿಟ್ಟಿದ್ದೀವಿ. ಅವ್ರನ್ನ ಯಾರನ್ನೋ ಕರಿತಾ ಇದ್ದಾನೆ ನೋಡ್ರಿ. ಇವನು ಹೋಗ್ಬಿಟ್ಟ. ನಮ್ಮ ಚಿರು ಏನಾದರೂ ಒಂದು ಕಿತಾಪತಿ ಮಾಡ್ತಾ ಇರ್ತಾನೆ. ಅಲ್ಲಿ ನೋಡ್ರಿ ಲಯನ್ ಹೋಗ್ತಾ ಇದೆ ವಾಕಿಂಗ್. ಕಿಂಗ್ ಅಲ್ಲೋಡಲ್ಲಿ ಹೆಂಗ್ ನಡೀತಾ ಇದೆ. ಅಯ್ಯೋ ಇಲ್ಲಿ ನಿಂತ್ಕೊಂತು, ಅಲ್ಲೇ ನಿಂತ್ಕೊಂಡ್ಬಿಡ್ತು ಲಯನ್. ಲಯನ್ ಇಲ್ವಾ. ಅಯ್ಯೋ ಅಲ್ಲೇ ನಿಂತ್ಕೊಂಡ್ಬಿಡ್ತು. ರಿವರ್ಸಲ್ ಅಯ್ಯೋ ಯಪ್ಪ. ಹಾಯ್ ವಯಸ್ಸಾಗ್ಬಿಟ್ಟೈತೆ ಪಾಪ. ಇದು ಏಷ್ಯಾಟಿಕ್ ಲಯನ್. ಅಲ್ಲೋಡಿ 2 ಆರಾಮಾಗಿ ಮಾತಾಡ್ಕೊಂಡು ಕತೆ ಹೇಳ್ತಾ ಇದ್ದಾವೆ ಅವಕ್ಕವೆ. ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಒಂದೊಂದು ಪ್ರಾಣಿಗಳು ನೋಡಿದಾಗ್ಲಂತೂ ಮಕ್ಕಳು ಫುಲ್ ಖುಷಿ ಆಗ್ತಾ ಇದ್ದಾರೆ. ಅಲ್ಲಿ ಕೂತಿದ್ದಾವೆ. ಅದ್ ನೋಡ್ರಿ ಸರ್ಕಸ್ ಮಾಡ್ತಾ ಇದೆ. ಏನದು ಅಲ್ಲಿ ಬಾ 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 ಅಂತ ಹೇಳ್ತಾ ಇದ್ದಾನ ಅವನು. ಅಲ್ಲಿ ನೋಡ್ರಿ ಗೋರಿಲ್ಲ ಬಿಸಿಲಿಗೆ ಆರಾಮಾಗಿ ಮಲ್ಕೊಂಡೈತೆ. ನಾವು ಅದನ್ನ ನೋಡಕ್ಕೆ ಅಂತ ಬಂದ್ರೆ ಅಯ್ಯೋ ಪಾಪ. ಹಾಯ್. ಎದೊಳ್ತಾ ಇದೆ. ಅಯ್ಯೋ ಇಲ್ಲ ಮಲ್ಕೊಂಡ್ಬಿಡ್ತು. ನಿಂತಾರನೆ ಅದು ತುತ್ತೂರಿ ಇಟ್ಕೊಳತ್ತೆ ಅದು. ಅಲ್ಲೋಡು ತುತ್ತೂರಿ ಇಟ್ಕೊಂಡೈತೆ ನಿಜವಾಗ್ಲೂ ಚಿರು. ಆದ್ರಿಯಾಸ್ ಬಬೂನ್ ಅಂತೆ. ಅಲ್ಲೋಡ್ರಿ 3 ಇದೆ. ಬಬೂನ್ ಕರಿಮಾ. ಹಾಯ್. ಸೊ ಒಂದು ತುಂಬಾ ವಯಸ್ಸಾಗಿ ಹೋಗ್ಬಿಟ್ಟಿದೆ ಅದಕ್ಕೆ ಪಾಪ. ಓಡಾಡ್ತಿದೆ. ಇಲ್ಲೂ ಗೋರಿಲಾಗಳಿದೆ ಬಟ್ ಎಷ್ಟು ಚೆನ್ನಾಗಿ ಓಡಾಡ್ತಾ ಇದೆ ನೋಡಿ, ಎಷ್ಟೊಂದಿದೆ. ಅಲ್ಲಿ ಹೋಗೋಣ ಬನ್ನಿ, ಕಾಣಿಸತ್ತೆ ರೀ. ಇಲ್ಲಿ ಬನ್ರಿ, ಇಲ್ಲಿ ನೋಡ್ರಿ. ಅಲ್ಲೋಡಿ ಎಷ್ಟು ಚೆನ್ನಾಗಿ ಓಡಾಡ್ತಾ ಇದೆ. ಅಲ್ಲೋಡ್ರಿ ಇಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸತ್ತೆ. ಓಡಾಡ್ತಿದೆ. ಅಲ್ಲಿ ನೋಡ್ರಿ ಅಲ್ಲಿ 2 ಕುತ್ಕೊಂಡ್ರು ಮಾತಾಡ್ಕೊಂಡು ಕುತ್ಕೊಂತಾರೆ ಇವಾಗ. ಇದು ಯಾಕೋ ಬೇಜಾರು ಮಾಡ್ಕೊಂಡು ಒಂದೇ ಒಂದು ಕುತ್ಕೊಂಡ್ಬಿಟ್ಟಿದೆ. ಸೊ ಇವಾಗ ನಾವು ಚೀತಾ ನೋಡಕ್ ಬಂದಿದ್ದೀವಿ. ಅಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ವಾಕಿಂಗ್ ಮಾಡ್ತಾ ಇದೆ ಅಂತ. ಹತ್ರ ಬರ್ತಾ ಇದೆ. ಅಲ್ಲಿ ಏನು ಹತ್ರ ಹೋಗ್ಬಿಟ್ರು ಯಾರು ನೋಡ್ತಾ ಇದೆ. ಯಾರಾದ್ರೂ ಸಿಗ್ತಾರೇನೋ ಅಂತ ಈ ಕಡೆನೆ ಬರ್ತಾ ಇದೆ. ಇರಿ ಹಾಯ್ ಮಾಡು ಬುಜ್ಜಿ. ಹಾಯ್. ಇಲ್ಲಿ ಬಾ. ಇಷ್ಟು ಹತ್ರದಿಂದ ನೋಡಿದ್ ನಾವು. ಹಾಯ್ ಚೀತಾ ಇಲ್ಲಿ ಹೋಯ್ತು ಅಂತ ಪಾಪ. ಎಲ್ಲದಕ್ಕೂ ಸುಸ್ತಾಗಿ ಹೋಗ್ಬಿಟ್ಟವ್ ಬಿಸ್ಲಿಗ ಪಾಪ. ಎಲ್ಲ ಹೋಗಿ ನೆರಳಲ್ಲಿ ಮಲ್ಕೊಂಬಿಟ್ಟವೆ. ವಯಸ್ಸಾಗಿ ಹೋಗ್ಬಿಟ್ಟಿದ್ಯಂತ ಎಲ್ಲದಕ್ಕೂ. ಸೊ ಜೀಬ್ರಾ ಬಂದಿದೆ. ಅಲ್ಲಿ ನೋಡ್ರಿ ಎಷ್ಟು ಒಂದು 4-5 ಇದೆ. ಅದರಲ್ಲಿ
ಆಲ್ಮೋಸ್ಟ್ ಎಲ್ಲ ಬ್ಲ್ಯಾಕ್ ಅಂಡ್ ವೈಟು. ಅಲ್ಲಿ ನೋಡಿ ಗೋಲ್ಡನ್ ಮತ್ತೆ ಬ್ಲ್ಯಾಕ್ ಇದೆ. ಪೇಂಟ್ ಏನು ಹೊಡೆದಿಲ್ಲ, ಮೇ ಬಿ ಅದು ಇರೋದೇ ಹಾಗೆ, ಅದೊಂದು ವೆರೈಟಿ ಅನ್ಸತ್ತೆ. ಏಯ್ ಕರಿಯಮ್ಮ ಬಾ ಬಾನು, ಅದು ಬರಲ್ಲಮ್ಮ. ಅಲ್ಲಿ ಎಷ್ಟು ಚೆನ್ನಾಗಿ ವಾಕಿಂಗ್ ಮಾಡ್ತಾ ಇದೆ ಅದು. ನೋಡಿ ಹೋಗಿ ಅಲ್ಲಿ ಹತ್ರದಿದೆ. ಹಾಯ್ ಜೀಬ್ರಾ, ಹಾಯ್. ಇಲ್ಲಿ 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 ಅದೇನು ಅಲ್ಲೇ ಹೋಗಿ ಕುತ್ಕೊಂತೈತೆ. ಅಯ್ಯೋ ಅದೇ ಕಿರಿಸ್ತಾ ಇರೋ ಚಿರುಮಾ. ಕರಡಿ ಕರಡಿ ಎಷ್ಟು ಚೆನ್ನಾಗಿದೆ. ಇಲ್ಲೊಂದು ಅಲ್ಲೊಂದು ಅಲ್ಲೊಂದು, ಅಲ್ಲಿ ವಾಪಸ್ ಬರ್ತಾ ಇದೆ ನೋಡೋದು. ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ತಾಯ್ತ ಹಾಕಕ್ಕೆ ಕರ್ಕೊಂಬರೋರು, ಕರಡಿ ತಾಯ್ತ ಹಾಕಿಸ್ತಿದ್ವಿ. ಅವ್ರು ಏನೇನೋ ಹೇಳ್ತಾರೆ. ಅಲ್ಲಿ ನೋಡ್ರಿ, ಹಾಯ್. 3 ಇದೆ ಟೋಟಲ್. ಇಷ್ಟು ಅದಂಕ ಬಿಸಿಲಲ್ಲಿ ಸುತ್ತಾಗಿದ್ದಕ್ಕೆ ಪ್ರಾಣಿ ಎಲ್ಲ ನೋಡ್ಕೊಂಡು ಇವಾಗ ನಾವು ಜಲ ತರಂಗಿಣಿಗೆ ಬಂದಿದ್ದೀವಿ. ಇಲ್ಲಿ ನೀರು ಫುಲ್ ಫ್ಲೋ ಆಗ್ತಿದೆ, ಚೆನ್ನಾಗಿದೆ, ತಣ್ಣಗಿದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಚೆನ್ನಾಗಿ ಮಾಡ್ತಾ ಇದ್ದಾರಲ್ಲ ಅಲ್ಲೋಡು ನೀರು. ಅಲ್ಲಿ ಅಲ್ಲಿ ಜಿಂಕೆಗಳು ಚಿರು ಎಷ್ಟೊಂದಿದೆ ನೋಡು. ಯಪ್ಪ ದೇವ್ರೆ, ಅಲ್ಲಿ ನೋಡ್ರಿ ಫುಲ್ಲು ಆ ಕಡೆ ಫುಲ್ಲು ಓಡಾಡ್ಕೊಂಡಿದೆ. ಈ ಕಡೆನೇ ಬರ್ತಾ ಇಲ್ಲ ಯಾವುದೂ. ಈ ಕಡೆ ಬರ್ರೋ, ಇಲ್ಲೆಲ್ಲ ನೀರು ಬಿಟ್ಟಿದ್ದಾರೆ ನೋಡ್ರು. ಅಲ್ಲಿ ನೋಡ್ರಿ ಎಷ್ಟೊಂದು, ಇದೊಂಥರ ವೆರೈಟಿ ಜಿಂಕೆಸ್. ಇವಾಗ ತಾನೇ ಊಟ ಹಾಕಿದ್ದಾರೆ. ಅಲ್ಲಿ ನೋಡ್ರಿ ಊಟ ತೊಗೊಂಡು ಬರ್ತಾ ಇದ್ದಾರೆ. ಅಲ್ಲಿ ನೋಡ್ರಿ ಬಂತು ಬಂತು ಬಂತು. ಹಾಕ್ರಿ ಹಾಕ್ರಿ ಪಾಪ, ಹೊಟ್ಟೆ ಹಸಿತಾ ಇದೆ ಅನ್ಸುತ್ತೆ ಅವಕ್ಕೆಲ್ಲ. ಸೊ ಇವಾಗ ನಾವು ಕಾಡೆಮ್ಮೆ ನೋಡಕ್ಕೆ ಬಂದಿದ್ದೀವಿ. ಅಲ್ಲಿ ನೋಡ್ರಿ ಎಷ್ಟೊಂದಿದೆ ಕಾಡೆಮ್ಮೆ, ಎಷ್ಟು ದೊಡ್ಡದು ರೀ, ಅಪ್ಪ ದೇವ್ರೆ. ಇವಾಗ ಆನೆ ನೋಡಕ್ ಹೋಗ್ತಾ ಇದೀವಿ ನಾವು. ಸ್ನಾನ ಮಾಡ್ತಾ ಇದೆ ಅಲ್ಲ. ಓಡ್ಬರ್ರಿ 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 ಬುಜ್ಜಿ. ಅಲ್ಲೋಡು ಆನೆ, ಅಲ್ಲೋಡು ಆನೆ ಸ್ನಾನ ಮಾಡ್ತಾ ಇದೆ ನೋಡು, ನೀರು ಕುಡಿತಾ ಇದೆ. ಆನೆ ಬಂಗಾರಿ, ಎಲಿಫೆಂಟ್ ಎಲಿಫೆಂಟ್ ಎಷ್ಟು ಚೆನ್ನಾಗಿ ನೀರು ಕುಡಿತಾ ಇದೆ ನೋಡೋದು. ಜಿಯ ಕುಡಿತಾ ಇದೆಯಾ? ಸ್ನಾನ ಮಾಡ್ಕೊಂತ ಇದೆಯಾ? ನೀನ್ ಮಾಡಿಸ್ತೀಯಾ? ಅಲ್ಲಿ ಎಷ್ಟು ಇದೆ ಅಲ್ಲ. ಆನೆ ಆನೆ, ಇಲ್ಲಿ ನೋಡು ಆನೆ. ಯೇ ಆನೆ. ಸೊ ನೆಕ್ಸ್ಟ್ ಇವಾಗ ನಾವು ಕಾರಂಜಿ ಲೇಕ್ಗೆ ಹೋಗ್ತಾ ಇದ್ದೀವಿ. ನಾವು ಇದನ್ನು ಟಿಕೆಟ್, ಎಕ್ಸ್ಟ್ರಾ ಟಿಕೆಟ್ ಇರುತ್ತೆ, ಸೇರಿಸಿ ಕಾಂಬೋ ಆಗಿ ತೊಗೊಂಡಿದ್ದು. ಹಾಗಾಗಿ ಹೋಗ್ತಾ ಇದ್ದೀವಿ. ಒಳಗಡೆ ಹೋಗಿ ನೋಡೋಣ ಹೇಗಿರುತ್ತೆ ಅಂತ. ಸೊ ಬನ್ನಿ 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 ಬನ್ನಿ. ಇವಾಗ ನಾವು ಇದಕ್ಕೂ ಟಿಕೆಟ್ ತೊಗೊಂಡಿದ್ವಿ ಅಂತ ಹೇಳಿದ್ವಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದು ಕಾರಂಜಿ ಲೇಕ್ ನೇಚರ್ ಪಾರ್ಕ್ ಅಂತೆ. ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಜಸ್ಟ್ ಹೋಗಿ ಒಂದು ವಿಸಿಟ್ ಹಾಕ್ಕೊಂಡು ಬಂದುಬಿಡೋಣ. ಲೇಕ್ ಹತ್ರ ಹೋಗಿದ್ವಿ, ಬಟ್ ಅಲ್ಲಿ ಏನೂ ಇಲ್ವಂತೆ. ಬೋಟಿಂಗ್ ಇದೆ, ಬಟರ್ಫ್ಲೈ ಗಾರ್ಡನ್ ಏನೋ ಇದೆಯಂತೆ, ಅದು ತುಂಬ ದೂರ ಹೋಗಬೇಕು. ಹಾಗಾಗಿ ಜಸ್ಟ್ ಅಲ್ಲಿವರೆಗೂ ಹೋಗಿ ನೋಡಿಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಈ ಕಡೆ ಇನ್ನೂ ಪ್ರಾಣಿಗಳಿದೆ, ಅದನ್ನು ಕವರ್ ಮಾಡೋಣ ಅಂತ. ಸುಮ್ಮನೆ ಏನು ಚೆನ್ನಾಗಿದೆ ಅಲ್ಲ, ನೋಡಿಲ್ಲ ನೀವು? ಚೆನ್ನಾಗಿ ಎಂಜಾಯ್ ಮಾಡಿಬಿಟ್ಟು ಇವಾಗೆಲ್ಲ ನನ್ನ ಮೇಲೆ ತಾಕ್ತವ್ರೆ. ಎಷ್ಟು ಮಾತಾಡ್ತಾನೆ ಗೊತ್ತಾ? ತುಂಬ ಜನ ಕೇಳ್ತಾ ಇದ್ರು ಬುಜ್ಜಿ ಬೇಬಿ ಮಾತಾಡಲ್ವಾ ಅಂತ. ಮಾತಾಡಲ್ವಾ? ಯಪ್ಪ ತಲೆಗೆ ಕೈ ಹಾಕ್ತಾನೆ. ಏನಾ ನೋಡು, ನನ್ನೇ ಕುಕ್ಕ ಅಂತಾನೆ, ಕುಡ್ಕ ಅಂತೆ ನಾನು. ಒಳಗಡೆ ಏನೇನೋ ಇದೆಯಂತೆ, ಚೆಕ್ ಮಾಡೋಣ ಒಳಗೋಗಿ. ಓ ಇಲ್ಲಿ ಕೆಲವೊಂದು ಪ್ರಾಣಿಗಳೆಲ್ಲ ಇದೆ, ಬಟ್ ಕಾಣಿಸಲ್ಲ ಬಿಕಾಸ್ ಕತ್ಲೆ. ಹಾಗಾಗಿ ಇದು ಕಾಡಬೇಕದ್ದೆ. ಸೊ ಅಲ್ಲಿದೆ ನೋಡಿ, ಅಲ್ಲಿ ಈ ಮರದ ಮೇಲೆ ಕೂತಿದೆ, ಕಾಣಿಸ್ತಾ ಇಲ್ಲ. ಆ ಕಡೆ ತಿರ್ಕೊಂಬಿಟ್ಟಿದೆ ಅದು. ನೋಡ್ರಿ, ರಾಜರ ಕಾಲದ ಸ್ಕ್ವಿಜ್ ಪಂಜರ ಅಂತೆ. ಸಖತ್ತಾಗಿದೆ. ಕಡವೆ ಸಾಂಬಾರು ಅಂತಾರೆ ಇಂಗ್ಲೀಷಲ್ಲಿ. ಎಷ್ಟು ಸಖತ್ತಾಗಿದೆ ನೋಡಿ, ಕೊಂಬು ನೋಡು, ಡಿಸೈನ್ ಆಗೈತೆ.
ಇದು ರೆಪ್ಟೈಲ್ ಝೋನು. ಇವಾಗೆಲ್ಲ ಫುಲ್ ಇದರಲ್ಲೆಲ್ಲ ಸ್ನೇಕ್ಸ್ ಇದೆ, ಡಿಫ್ರೆಂಟ್ದು. ಸೊ ನೋಡೋಣ ಬನ್ನಿ ಯಾವ್ಯಾವ್ದಿದೆ ಅಂತ. ಇದೇನಿದು ಸಾಮಾನ್ಯ ಜಾತಿಯ ಹಾವು ಅಂತೆ. ಹೊರೆ ಎಲ್ಲ ಬಿಟ್ಬಿಟ್ಟಿದೆ ನೋಡ್ರಿ, ಹೆಂಗ್ ಮೂವ್ ಆಗ್ತಿದೆ, ಆರೋಗುತ್ತಂತಿದು. ಫ್ಲೈಯಿಂಗ್ ಸ್ನೇಕ್, ಕೋಬ್ರಾ. ಒಳಗಡೆನು ಬಾಕ್ಸ್ ಒಳಗಡೆನು ಇದೆ ರೀ. ಅಯ್ಯಪ್ಪ, ಮೈಯೆಲ್ಲ ಜುಮ್ ಅನ್ಸ್ತದ ನಂಕ. ಇಲ್ಲಿ ನೋಡ್ರಿ ಹಸಿರು ಅವು. ಇದೇನು ಹೆಬ್ಬಾವು ಕೆಳಗಡೆ. ಇದು ಕ್ರೊಕೊಡೈಲ್ ವೆರೈಟಿ ಅಂತೆ. ಅಲ್ಲಿ ನೋಡ್ರಿ ಎಷ್ಟೊಂದಿದೆ, ಎಲ್ಲ ಮಲ್ಕೊಂಬಿಟ್ಟಿದ್ದಾವೆ. ಇಲ್ಲಿ ಪಕ್ಷಿಗಳು ಆಸ್ಟ್ರಿಚ್ ಆ ಥರ ಎಲ್ಲ ಇರುತ್ತಲ್ಲ, ಅದು ಒಳಗಡೆ ಹಿಂಗೆ ಹೋಗ್ಬೇಕು. ಇನ್ನೊಂದು ಒಳ್ಳೆ ಚೈನ್ ಇದ್ದಂಗೆ ಐತಿಯಪ್ಪ. ಬನ್ನಿ ಇದೊಂದಿಷ್ಟು ನೋಡ್ಕೊಂಡು ಹೋಗ್ಬೇಕಷ್ಟೆ. ವಾವ್, ಇಲ್ಲಿ ನೋಡ್ರಿ ಇದೆ, ಇಲ್ಲೊಂದಿಷ್ಟಿದೆ. ಇಲ್ಲಿ ಆರಾಮಾಗಿ ಜಾಡ್ಕೊಂಡು ಬಿಸಿಲಲ್ಲಿ ಸಕ್ಕತ್ತಾಗ ಆಟ ಆಡ್ಕೊಂಡಿದ್ದಾವೆ. ಆಲ್ಮೋಸ್ಟ್ ಎಲ್ಲ ಅದೇ ಥರದ್ದೇ ಇದೆ. ಈ ಕಡೆನೂ ಅಷ್ಟೆ. ಇದು ಈಮು ಅಂತೆ. ಅಲ್ಲೊಂದು 3-4 ಇದೆ, ಬಟ್ ತುಂಬ ದೊಡ್ಡದು. ಅಲ್ಲೊಂದು, ಮತ್ತು ಅಲ್ಲೆಲ್ಲ ಓಡಾಡ್ತಾ ಇದೆ ನೋಡಿ. ಇಲ್ಲಿ ಆಸ್ಟ್ರಿಚ್ ಇದೆ, 2 ಏನೋ ಇದೆ, ಬಟ್ ಅದು ತುಂಬ ದೂರ ಇದೆ. ಅಲ್ಲಿ ಆರಾಮಾಗಿ ಕಾಣಿಸುತ್ತೆ, ಎಷ್ಟು ನೀಟಾಗಿ ಓಡಾಡ್ಕೊಂಡಿದ್ದಾವೆ. ಎಷ್ಟು ದೊಡ್ಡದು. ಇಲ್ಲಿ ಹಾಯ್, ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿದೆ ನೋಡಿ. ಇದು ಅತಿ ದೊಡ್ಡ ಗಾತ್ರದ ಉಷ್ಟ್ರ ಪಕ್ಷಿ ಅಂತೆ. ಜಿರಾಫೆ ಸ್ಟೋರಿ ಕೂಡ ಇಲ್ಲೇ ಹಾಕಿದ್ದಾರೆ. ಇಲ್ಲಿ ನೋಡಿ, ಯಪ್ಪ, ಅದು ಆವಾಗಲಿಂದ ಕತ್ತು ಹಂಗೆ ಇಟ್ಕೊಂಡಿದೆ. ಅದಕ್ಕೇನು ಕತ್ತು ನೋವಾಗುತ್ತೋ ಎಲ್ಲೋ ಗೊತ್ತಿಲ್ಲ. ಎಷ್ಟು ದೊಡ್ಡದಾಗಿದೆ ಅಂದರೆ ಯಪ್ಪ, ಸಕ್ಕತ್ತಾಗಿದೆ ಮಾತ್ರ. ಇದು ಜಿರಾಫೆ ಅಲ್ಲಿದೆ ನೋಡಿ, ಅಲ್ಲಿ ಯಪ್ಪ ಎಷ್ಟು ದೊಡ್ಡದಿದೆ ನೋಡ್ರಿ. ಅಲ್ಲಿ ಇಲ್ಲೊಂದು ಎಲ್ಲ ನೀರು ಕುಡಿತಾ ಇದ್ದಾವೆ. ಫೈನಲಿ ಇಡೀ ಮೈಸೂರು ಝೂನ ನೋಡಿದ್ದಾಯ್ತು. ನಾವಂತೂ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ಹೊಸ ಪ್ರಾಣಿಗಳು ನೋಡೋಕೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಸೊ ಫ್ರೀ ಇದ್ದಾಗ, ಸಮ್ಮರ್ ಅಲ್ವಾ ಇವಾಗ, ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬನ್ನಿ, ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.